ಲೋಕಸಭಾ ಚುನಾವಣಾ ಬಿಸಿಯಲ್ಲಿಯೇ ರಂಜಾನ್ ಹಬ್ಬ ಆಗಮಿಸಿದ್ದು, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ರಂಜಾನ್ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಮುಸ್ಲಿಮರಿಗೆ ಪರಸ್ಪರ ಶುಭಾಶಯ ಕೋರಿದ್ದಾರೆ. ಕಳೆದ 1 ತಿಂಗಳಿಂದ ಉಪವಾಸವಿದ್ದು ಪವಿತ್ರ ರಂಜಾನ್ ಆಚರಣೆಯಲ್ಲಿ ತೊಡಗಿರುವ ಎಲ್ಲ ಮುಸ್ಲಿಮರಿಗೆ ದೇವರು ಆರೋಗ್ಯ, ಶಾಂತಿ, ಸೌಭಾಗ್ಯ ಕಲ್ಪಿಸಲಿ. ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಎಲ್ಲರೂ ಬೆಂಬಲ ನೀಡಿದ್ದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇರುವ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರ ಸೂಚಿಸಲು ಕ್ರಮ ಕೈಗೊಳ್ಳಲಾಗುವುದು. ಅಲ್ಲದೆ ನನ್ನ ಗೆಲುವು 100ಕ್ಕೆ 100 ಸತ್ಯ ಎಂದು ರಕ್ಷಾರಾಮಯ್ಯ ಅಭಿಪ್ರಾಯಪಟ್ಟರು. ರಂಜಾನ್ ಹಬ್ಬದ ಕಾರಣ ಚಿಕ್ಕಬಳ್ಳಾಪುರದ ಪ್ರಶಾಂತನಗರ ಈದ್ಗಾ ಮೈದಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಆಗಮಿಸಿ ಮುಸ್ಲಿಮರಿಗೆ ಶುಭ ಕೋರಿದರು. ಪರಸ್ಪರ ರಂಜಾನ್ ಶುಭಾಶಯ ವಿನಿಮಯ ಮಾಡಿಕೊಂಡ ನಂತರ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಎಲ್ಲರಿಂದಲೂ ಬೆಂಬಲ ಕೋರಿದ್ದೇನೆ. ಬೆಂಬಲ ಸಿಕ್ಕಿದೆ. ಕಾಂಗ್ರೆಸ್ ಗ್ಯಾರಂಟಿಗಳೇ ನನ್ನ ಗೆಲುವಿಗೆ ಮಾನದಂಡವಾಗಲಿವೆ. ಜೊತೆಗೆ ಲೋಕಸಭಾ ವ್ಯಾಪ್ತಿಯಲ್ಲಿರುವ ಸಮಸ್ಯೆಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಅವುಗಳಿಗೆ ಪರಿಹಾರ ಕೊಡಿಸುವುದೇ ನನ್ನ ಗುರಿ ಎಂದರು. ಇವತ್ತು ಈ ದಿನ ಒಂದು ಮಹತ್ವವಾದ ಒಂದು ದಿನ. ಈ ದಿನ ಮಹತ್ವವಾದ ಒಂದು ದಿನ. ಎಲ್ಲ ನಮ್ಮ ಬಾಂಧವರಿಗೆ ಈದ್ ಮುಬಾರಕ್ ಅಂತ ಹೇಳಿ ಎಲ್ಲರಿಗೂ ಪ್ರೇಯರ್ಗಳಲ್ಲಿ ಮಾಡಿ ನಮ್ಮ ಜನರಿಗೆ, ಚಿಕ್ಕಬಳ್ಳಾಪುರಿನ ಜನತೆಗೆ ಒಳ್ಳೆಯದಾಗಲಿ. ಎಲ್ಲ ಜಾತಿಯ ಜನತೆಗಳಿಗೆ, ಎಲ್ಲ ಧರ್ಮದ ಜನತೆಗಳಿಗೆ. ಮೊನ್ನೆ ಉಗಾದಿ ಆಯಿತು, ಇವತ್ತು ರಂಜಾನ್ ಈದಿದೆ. ಸೊ ಎಲ್ಲರಿಗೂ ಇದೊಂದು ಒಳ್ಳೆಯ ದಿನ, ಒಳ್ಳೆಯ ವಾರ. ಎಲ್ಲ ಜನರಿಗೆ ಕ್ಷೇಮ ಎಲ್ಲ ದೇವರು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ. ಬೇರೆ ಬೇರೆ ರೀತಿಯ ದೇವರುಗಳಿದ್ದಾರೆ, ಬೇರೆ ಧರ್ಮದ ದೇವರುಗಳು, ಎಲ್ಲರಿಗೂ ಶಕ್ತಿ ಬರಲಿ ಅಂತ ನಾವು ಹಾರೈಸಿದ್ದೀವಿ. ತಮಗೆ ಗೆಲ್ಲುವಂತಹ ಆತ್ಮವಿಶ್ವಾಸ ಎಷ್ಟಿದೆ? ಯಾವ ರೀತಿ ಗೆಲುವಿಗೆ ಸಹಕಾರಿಯಾಗ್ತದೆ ಸರ್? 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಮತ್ತು ಇಡೀ ರಾಜ್ಯದಲ್ಲಿ ಮತ್ತು ಎಸ್ಪೆಷಲಿ ಚಿಕ್ಕಬಳ್ಳಾಪುರಲ್ಲಿ 100ಕ್ಕೆ 100 ಖಚಿತ ನಾವು ಗೆಲ್ಲನ್ನು ಸಾಧಿಸ್ತೀವಿ. ಇದೇ ವೇಳೆ ಎನ್ಡಿಎ ಅಭ್ಯರ್ಥಿಗಳೆಲ್ಲ ನಿರ್ಮಲಾನಂದ ಸ್ವಾಮೀಜಿ ಭೇಟಿ ಮಾಡಿ ಸರ್ಕಾರ ಕೋರಿದ್ದ ಬಗ್ಗೆ ಪ್ರತಿಕ್ರಿಯಿಸಿ, ನಾನು ಅದೇ ಸ್ವಾಮೀಜಿ ಆಶೀರ್ವಾದ ಬೇಡಿದ್ದೇನೆ. ಸ್ವಾಮೀಜಿ ಮಠಗಳು ಆಶೀರ್ವಾದ ಎಲ್ಲರೂ ಬೇಡಿ ಬರ್ತಾರೆ, ಅದಕ್ಕೆ ಜಾತಿ ಪಟ್ಟ ಕಟ್ಟೋದರಲ್ಲಿ ಅರ್ಥವಿಲ್ಲ ಎಂದರು. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಾನು 100ಕ್ಕೆ 100 ಗೆಲ್ಲೋದು ಗ್ಯಾರಂಟಿ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿದ್ದು, ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಚುನಾವಣಾ ಪ್ರಚಾರವು ಜೋರಾಗಿದೆ. ಇಂದು ಮುಸ್ಲಿಂ ಸಮುದಾಯದ ರಂಜಾನ್ ಹಬ್ಬ. ಇದು ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತನಗರದಲ್ಲಿರುವ ದರ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬ ಸಾಮೂಹಿಕ ಪ್ರಾರ್ಥನೆಯನ್ನು ಮುಸ್ಲಿಮರು ಏರ್ಪಡಿಸಿದ್ರು. ಇದಕ್ಕೆ ವಿಶೇಷ ಆಹ್ವಾನಿತರಾಗಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಭೇಟಿ ನೀಡಿ ಶುಭಾಶಯ ಕೋರಿದರು. ಅಲ್ಲದೆ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಮುಸ್ಲಿಮರ ಜೊತೆ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು. ಈ ವೇಳೆ ಮುಸ್ಲಿಂ ಸಮುದಾಯದ ಗುರುಗಳು ಪ್ರವಚನ ನೀಡಿದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.